ಯೂಟ್ಯೂಬರ್ ಸಮೀರ್ ಎಂಡಿನೂ ಕೂಡ ಅಂದರೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡುವಂಥದ್ದು ಅಥವಾ ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ತನಿಖೆಯ ದಿಕ್ಕು ತಪ್ಪಿಸಲಿಕ್ಕೆ ಅಥವಾ ತನಿಖೆಗೆ ಸಮಸ್ಯೆ ಆಗುತ್ತೆ ಅನ್ನೋ ವಿಚಾರದಲ್ಲಿ ವಿಡಿಯೋನ ಹರಿಬಿಟ್ರು ಅನ್ನುವಂಥ ವಿಚಾರಕ್ಕೂ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಈಗ ಅವರಿಗೆ ಜಾಮೀನು ಸಿಕ್ಕಿರುವಂಥದ್ದು ಇದ್ರ ಬಗ್ಗೆ ಹೇಳೋದಾದ್ರೆ ಸರ್. ನೀವು ಹೇಳ್ತಾ ಇರೋದು ಒಂದು ಒಳ್ಳೆ ಪಾಯಿಂಟು. ತನಿಖೆ ನಡೆಯುವ ಸಮಯದಲ್ಲಿ ತನಿಖೆಯ ದಿಕ್ಕು ತಪ್ಪಿಸುವ ಯಾವುದೇ ಪ್ರಯತ್ನವನ್ನು ಸಾರ್ವಜನಿಕವಾಗಿ ಯಾರೇ ಮಾಡಿದರೂ ಕೂಡ ತಪ್ಪು, ಅದನ್ನು ಒಪ್ತೀನಿ. ಸಮೀರ್ ಒಬ್ಬರೇ ಮಾಡಿದಾರಾ? ಕಿರಿಕೀರ್ತಿ ಮಾಡಿಲ್ವಾ? ಎಂತೆಂಥ ಇನ್ವೆಸ್ಟಿಗೇಷನ್ ಅವರೇ ಮಾಡಿಬಿಟ್ಟಿದ್ದಾರೆ. ಒಬ್ಬ ಇನ್ವೆಸ್ಟಿಗೇಷನ್ ಆಫೀಸರ್ ಕೂತ್ಕೊಂಡು ಒಂದು ಚಾನಲ್ ಅವರು ಎಂತೆಂಥ ಪ್ರಶ್ನೆಗಳನ್ನ ಕೇಳಿಸಿದ್ರು, ಅದು ತಪ್ಪಲ್ವಾ? ಅದಾದಮೇಲೆ ಇನ್ನೊಂದು ಚಾನಲ್ ಅಲ್ಲಿಗೆ ಹೋಗಿ ಅದು ತಪ್ಪಲ್ವಾ? ಇದೆಲ್ಲವೂ ಕೂಡ ತಪ್ಪೇ. ಒಂದು ಇನ್ವೆಸ್ಟಿಗೇಷನ್ ಮಾಡುವಾಗ ನೀವು ಇನ್ವೆಸ್ಟಿಗೇಷನ್ಗೆ ಇವತ್ತು ಈಗ ಮಾಡಿದ್ರು ಇದಾಯಿತು ಅಷ್ಟನ್ನು ಹೇಳೋಕ್ಕೆ ಹೊರತು ಅದನ್ನು ಹೊರತಾಗಿ ನೀವೇ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ರಲ್ಲ, ಅದು ತಪ್ಪಲ್ವಾ? ಸೆಲೆಕ್ಟೆಡ್ ಇನ್ವೆಸ್ಟಿಗೇಷನ್ನು. ಈಗ ಒಂದು ಚಾನಲ್ಲು ಯಾವುದೋ ಒಂದು ಚಾನಲ್ಲು ಒಂದು ಸೌಜನ್ಯ ಭಟ್ಟದ್ದು ಇನ್ವೆಸ್ಟಿಗೇಷನ್, ಎಸ್ ಕರೆಕ್ಟ್, ಅವ್ರದ್ದೇನೋ ತಪ್ಪಿದೆಯಾ ಸರಿ ಇದೆ ಆಮೇಲೆ ನೋಡೋಣ. ನೀವು ಹಾಗೆ ಇನ್ವೆಸ್ಟಿಗೇಷನ್ ಸೌಜನ್ಯದು ಮಾಡಿ, ಹಾಗೆ ಇನ್ವೆಸ್ಟಿಗೇಷನ್ ನಾರಾಯಣ್ ಭಟ್ರದ್ದು ಮಾಡಿ, ಹಾಗೆ ಇನ್ವೆಸ್ಟಿಗೇಷನ್ ಪದ್ಮಲತಾದು ಮಾಡಿ, ಹಾಗೆ ಇನ್ವೆಸ್ಟಿಗೇಷನ್ ನಾಗವಲ್ಲಿದು ಮಾಡಿ. ಅವರು ಬದುಕಿದ್ದಾರೆ ಇಲ್ಲ ಸತ್ತೋಗ್ಬಿಟ್ಟು ಗೊತ್ತಾಗಲಿ, ಅಥವಾ ಅವ್ರ ಜಮೀನು ಇತ್ತಾ ಮನೆ ಇತ್ತಾ ಅದು ಗೊತ್ತಾಗಲಿ, ಅಥವಾ ಸೌಜನ್ಯ ಅನ್ನೋ ವ್ಯಕ್ತಿ ಇದ್ಲಾ ಒಂದು ಹೆಣ್ಮಗಳು ಇದ್ಲಾ ಈ ದೇಶದಲ್ಲಿ ಅದು ಗೊತ್ತಾಗಲಿ ಮಾಡಿ. ಅದನ್ನ ಯಾಕೆ ಮಾಡ್ತಾಯಿಲ್ಲ? ಸೆಲೆಕ್ಟೆಡ್ ಯಾಕೆ ಮಾತಾಡ್ತಾಯಿದ್ದೀರಿ? ಸೆಲೆಕ್ಟೆಡ್ ಮಾತ್ರ ಯಾಕೆ ನೀವು ಟೆಲಿಕಾಸ್ಟ್ ಮಾಡ್ತಾಯಿದ್ದೀರಾ? ತಪ್ಪಲ್ವ ಅದು? ನೀವು ಅಷ್ಟೂ ಜನನೂ ಇನ್ವೆಸ್ಟಿಗೇಷನ್ ಮಾಡಿ, ಇವ್ರದ್ದು ಈ ಪಾರ್ಟ್ ಅಂತ ಹೇಳಿ ಸತ್ಯ ಜನಕ್ಕೆ ಗೊತ್ತಾಗಲಿ. ನೀವು ಸೆಲೆಕ್ಟೆಡ್ ತಗೊಂಡು ಸೌಜನ್ಯ ಅನನ್ಯ ಭಟ್ ನಾವು ಪ್ರತಿ ದಿವಸ ಸೌಜನ್ಯ ಪರ ಹೋರಾಟಗಾರರು ಪ್ರತಿ ದಿವಸ ಕೇಳ್ತಾ ಇರ್ತಕ್ಕಂಥದ್ದು ಜಸ್ಟಿಸ್ ಫಾರ್ ಸೌಜನ್ಯ ಅಂತ. ಜಡ್ಜ್ಮೆಂಟ್ ಬಂದ ದಿವಸದಿಂದ, ಮತ್ತು ಜಡ್ಜ್ಮೆಂಟ್ಗಿಂತ ಮೊದಲೇ ಹೋರಾಟ ಆಗಿತ್ತು. ಜಡ್ಜ್ಮೆಂಟ್ ಬಂದ ಮೇಲೆ ಯಾಕೆ ಜಡ್ಜ್ಮೆಂಟ್ ಮೇಲೆ ಆಘಾತಕಾರಿ ವಿಷಯಗಳು ಹೊರಗೆ ಬಂತು. ಅದರಲ್ಲಿ ಅವರು ಜಡ್ಜು ಏನು ಅಬ್ಸರ್ವೇಷನ್ ಮಾಡಿದ್ರು, CBI ಆಫೀಸರ್ಸ್ಗಳ ಬಗ್ಗೆ ಅಬ್ಸರ್ವೇಷನ್ ಮಾಡ್ತು, ಇನ್ವೆಸ್ಟಿಗೇಷನ್ ಆಫೀಸರ್ ಬಗ್ಗೆ ಅಬ್ಸರ್ವೇಷನ್ ಮಾಡ್ತು, ಪೋಸ್ಟ್ ಮಾರ್ಟಮ್ ಮಾಡಿದ ಡಾಕ್ಟ್ರ್ ಮೇಲೆ ಅಬ್ಸರ್ವೇಷನ್ ಮಾಡ್ತು. ಇವ್ರ ಮೇಲೂ ಕ್ರಮ ಆಗಬೇಕು ಅನ್ನುವ ಅಂಶವನ್ನು ಆ ಜಡ್ಜ್ಮೆಂಟಲ್ಲಿ ಬಂತು. ಅಂದರೆ ಎಲ್ಲೋ ಒಂದು ಕಡೆ ತನಿಖೆಯ ದಿಕ್ಕು ತಪ್ಪಿಸಿದ್ದಾರೆ ಅನ್ನುವ ಕಾರಣಕ್ಕೋಸ್ಕರ ದೊಡ್ಡ ಮಟ್ಟದ ಚಳುವಳಿಯಾಗಿ ರೂಪುಗೊಂಡು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.